ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ರಂಗೋಲಿ ಹಾಕಾಕತ್ತಿದ್ದೆ. ನಮ್ಮ ಸಾನು ಇವಾಗ ಜಸ್ಟ್ ಎದ್ದು ಬಂದು ಇಲ್ಲಿ ನಿಂತ್ಕೊಂಡಿದ್ಲು. ರಂಗೋಲಿ ಎಲ್ಲ ಹಾಕೋದು ಮುಗೀತು. ನಾನೇ ರಂಗೋಲಿ ನೋಡ್ಬಾ ಅಂತ ಕರೆದೆ. ಅವಾಗ ಜಸ್ಟ್ ಎದ್ದು ಬಂದ್ಲಕ್ಕೆ, ಹಂಗಾಗಿ ಎಲ್ಲೇ ನಿಂತ್ಕೊಂಡಿದ್ಲು. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನೋಡ್ರಿ, ಸಂಕ್ರಾಂತಿ ಇವತ್ತು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ಸಂಕ್ರಾಂತಿ ಮುಂದೆ ಜೀರೋ ಬರಬೇಕಾಗಿತ್ತು ರೀ. ಅದು ನಾನು ಜೀರೋ ಬರೆಯೋದು ಮರ್ತೀನಿ. ಆಮೇಲೆ ವಿಡಿಯೋ ಮಾಡಬೇಕಾದ್ರೆ ನೋಡಿ, ವಿಡಿಯೋ ಮಾಡೀನಿ. ಮತ್ತೆ ತಿರ್ಗಾ ವಿಡಿಯೋ ಎಲ್ಲ ಮುಗ್ದಿಂದ ಬರ್ದೀನಿ. ಬರೆಯೋಕ್ಕೆ ಬಂದಿಲ್ಲ ಅಂದ್ಕೊಬೇಡ್ರಿ. ಜೀರೋ ನೆನಪ ಆಗಿಲ್ಲ, ಅದು ಆಮೇಲೆ ಬರ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸಾಗತ್ತೈತಲ್ರಿ. ಈ ನಾನೇನು ಫೋನ್ ನೋಡಿಲ್ಲ, ಏನು ನೋಡಿಲ್ಲ, ಹಂಗೆ ನನಗೆ ಹೆಂಗೆ ಬರುತ್ತಾ ಹಂಗೆ ಹಾಕೀನಿ. ಒಟ್ಟು ಚೆನ್ನಾಗಿ ಕಾಣಿಸಾಗತ್ತೈತೆ. ಒಂಥರ ಖುಷಿ. ಏನೋ ಈ ಥರ ಮನೆ ಮುಂದೆ ಹಬ್ಬ ಇದ್ದಾಗ ಈ ಥರ ರಂಗೋಲಿ ಹಾಕಿದ್ರೆ ತುಂಬಾ ಖುಷಿ ಅನ್ನಿಸ್ತೈತಿ. ರಂಗೋಲಿ ಎಲ್ಲ ಹಾಕಿ ನಮ್ಮ ಸಾನ್ವಿ ಜಳಕ ಮಾಡಿಸಿ, ನಾ ಜಳಕ ಮಾಡಿ ಪೂಜೆ ಮಾಡಿದ್ದಾಯಿತು. ಬನ್ನಿ, ಇವಾಗ ಹಸುವಾಗೈತಿ. ನೋಡಿ, ನಾನಿವತ್ತು ಸಂಕ್ರಾಂತಿ ಹಬ್ಬಲ್ಲ, ಹಂಗಾಗಿ ಸಾರಿ ಹಾಕ್ಕೊಂಡಿನಿ. ಮೊನ್ನೆ ಬ್ಲೌಸ್ ತೋರಿಸಿದ್ನಲ್ಲ, ಸಾರಿ ಇದ್ರೆ ಅದು ಸಾರಿದು ಬ್ಲೌಸು ಚೆನ್ನಾಗಿ ಬಂದಿದ್ದಿಲ್ಲ. ಅದು ಹಂಗಾಗಿ ಅದು ಎಲ್ಲ ಒಂದು ಎರಡು ಟೈಮ್ ಹಾಕ್ಕೊಂಡಿದ್ನೆ ಅದು ಬ್ಲೌಸ್ನ. ಅದು ಪಿಸ್ದಂಗೆ ಆಗಿತ್ತು. ಹಂಗಾಗಿ ಅದಕ್ಕೆ ಮ್ಯಾಚಿಂಗ್ ಅಂತಂದು ಈ ಬ್ಲೌಸು ಹೊಲ್ಕೊಂಡಿನಿ. ಕಟ್ ಮ್ಯಾಚ್ ಆಗೈತಿ. ಬಟ್ಟು ಇದು ಬ್ಲೂಕಿನ್ನ ಬ್ಲ್ಯಾಕ್ ಹೊಲ್ದಿದ್ರೆ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ಬ್ಲ್ಯಾಕು ಸ್ವಲ್ಪ ಸೀರೆ ಬ್ಲ್ಯಾಕ್ ಜಾಸ್ತಿ ಐತಿ ಬ್ಲೂಕಿನ್ನ. ಹಂಗಾಗಿ ನಾನು ಅದು ಬ್ಲೌಸು ಬ್ಲೂ ಇತ್ತಲ್ಲ, ಹಂಗಾಗಿ ನಾನು ಬ್ಲೂನೇ ತೊಗೊಂಬಂದೆ. ಬಟ್ಟು ಬ್ಲ್ಯಾಕ್ ಆಗಿದ್ರೆ ಇನ್ನೂ ಕರೆಕ್ಟಾಗಿತ್ತು. ಬಟ್ಟು ಹೋಗಲಿ, ಮ್ಯಾಚ್ ಆಗೈತೆ. ಅದೇನು ಮ್ಯಾಚ್ ಆಗಿಲ್ಲ ಅಂತಂದೇನಿಲ್ಲ. ಇಲ್ಲಿ ನಾನು ಬೆಳಗ್ಗೆ ಇವಾಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಾಕತ್ತೀನಿ. ಸಿಕ್ಕಾಪಟ್ಟೆ ಹಸು ಹೋಗೈತ್ರಿ. ಟೈಮ್ ಬಂದು 11 ಗಂಟೆ ಆಗೈತೆ. 11 ಗಂಟೆ ಆದರೂ ನಾಷ್ಟ ಮಾಡಿಲ್ಲ. ಹಂಗಾಗಿ ನಾಷ್ಟ ಮಾಡಾಕ್ತೀನಿ. ಸ್ವಲ್ಪ ಎದ್ದೇಳೋದು ನೆನಪೇ ಆಗಲಿಲ್ಲ, ಎಚ್ಚರ ಆಗಲಿಲ್ಲ ರೀ. ಹಂಗಾಗಿ ಸ್ವಲ್ಪ ಲೇಟಾಗೆದ್ದು ಆಮೇಲೆ ಸ್ವಲ್ಪ ರಂಗೋಲಿ ಹಾಕಿದ್ವಲ್ಲ, ರಂಗೋಲಿ ಹಾಕತ್ಲೇ ಟೈಮ್ ಆಗಿಬಿಡುತ್ತು. ಹಂಗಾಗಿ ರಂಗೋಲಿ ಹಾಕಿ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ರಿ. ಹಬ್ಬ ಅಂತಲ್ಲ, ದಿನಾನೂ ಕ್ಲೀನ್ ಮಾಡ್ತೀವಿ. ಬಟ್ ಹಬ್ಬ ಇದ್ದಾಗ ಏನೋ ಒಂಥರ ಅದು ಇದು ಪೂಜೆ ಮಾಡೋದು, ಎಲ್ಲ ಪೂಜೆ ಸಾಮಾನು ತೊಳೆದು ಅದು ಎಲ್ಲ ಮಾಡಬೇಕಲ್ಲ. ಹಂಗಾಗಿ ಟೈಮ್ ಆಗುತ್ತಾ. ಬನ್ನಿ, ಇಲ್ಲಿ ನಮ್ಮದು ಉಪ್ಪಿಟ್ಟು ಸಹ ರೆಡಿ ಆಯಿತು. ಉಪ್ಪಿಟ್ಟು ಮಾಡೋದು ಇವತ್ತು ನಮ್ಮ ಮನೆಯವರಿಲ್ಲ. ನಮ್ಮ ಮನೆಯವ್ರದ್ದು ಇವತ್ತು ರಜೆನೇ ಇಲ್ಲರಿ. ಹಂಗಾಗಿ ಡ್ಯೂಟಿಗೆ ಹೋಗ್ಯಾರ ಅವರು. ಹಂಗಾಗಿ ನಾನು ನಮ್ಮ ಸಾನಿ ಅಷ್ಟೇ ಇರೋದು. ಆಮೇಲೆ ಸಂಕ್ರಮಣಕ್ಕೆ ಎಲ್ಲರೂ ಏನೇನೆಲ್ಲ ಮಾಡ್ತಾರೆ. ನಾವು ಏನೂ ಸ್ವೀಟ್ ಮಾಡಲಿಲ್ಲ ರೀ ಇವತ್ತು. ಬನ್ನಿ, ಉಪ್ಪಿಟ್ಟು ಜೊತೆ ಚುರುಮುರಿ ಇದ್ರಂತರೂ ನಾನು ಉಪ್ಪಿಟ್ಟು ತಿನ್ನೋಕೆ ಖುಷಿ ಅನ್ನಿಸ್ತೈತಿ. ಈ ಥರ ಚಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಂದ್ರೆ ಯಾರಿಗೆಲ್ಲ ಇಷ್ಟ. ನಂಗಂತೂ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ಆಗುತ್ತಾ. ಬನ್ನಿ, ಊಟ ಮಾಡೋಣ. ನೋಡಿ, ಪೂಜೆ ಮಾಡಿದ್ವೆಲ್ಲ. ಪೂಜೆ ಮಾಡಿ ಇಡಿಗೆ ಏನೂ ಮಾಡಿಲ್ಲರಿ. ನಾನು ಜಸ್ಟ್ ಇಲ್ಲಿ ಕಡಲೆಪಪ್ಪು ಮತ್ತು ಸಕ್ಕರೆ ಮಾತ್ರ ಅಷ್ಟೇ ರೆಡಿ ಮಾಡೀನಿ. ಯಾಕಂದ್ರೆ ಸ್ವೀಟ್ ಮಾಡಿದ್ರೆ ನಮ್ಮ ಮನೆಯವರಿದ್ರೆ ಹೋಳ್ಗೆ ಮಾಡ್ಬೇಕಂದ್ರೆ ಅವರು ಬೇರೆ ಕಡೆ ಡ್ಯೂಟಿಗೆ ಹೋದ್ರು. ಹಂಗಾಗಿ ಏನು ಹೋಳ್ಗೆ ಮಾಡಲಿಲ್ಲ. ನಾನು ಸಾನ್ವಿ ಅಷ್ಟೇ ಸ್ವೀಟು ಮನೆಗೆ ಯಾರೂ ತಿನ್ನೋದಿಲ್ಲ. ಮಾಡಿ ಸುಮ್ಮನೆ ಎಲ್ಲಿ ಕೆಡ್ಸೋದು ಬಿಡು ಅಂತಂದು ನಾವು ಏನೂ ಮಾಡಲಿಲ್ಲ. ಹಂಗಾಗಿ ಜಸ್ಟ್ ದೇವ್ರಿಗೆ ಇದು ಇಡಬೇಕಲ್ರಿ, ನೈವೇದ್ಯಕ್ಕೆ ಏನಾದರೂ. ಹಂಗಾಗಿ ಕಡಲೆಪಪ್ಪು ಮತ್ತು ಸಕ್ಕರೆ ಹಾಕಿಟ್ಟಿನಿ. ಬನ್ನಿ, ಇವಾಗ ನಾಷ್ಟ ಮಾಡೋಣ್ರಿ. ಉಪ್ಪಿಟ್ಟಿಗೆ ಈ ಥರ ಚೂಡ ಮಾಡಿಬಿಟ್ರಂತರೂ ಊಟ ಜಾಸ್ತಿನೂ ಮಾಡ್ತೀವಿ. ಹಂಗಾಗಿ ನಮ್ಮ ಸಾನ್ವಿ ಕೂಡ ಇಲ್ಲಿ ಊಟ ಮಾಡಾಕತ್ತಾಳ. ಊಟ ಮಾಡಬೇಕಾದ್ರೆ ಬಿಗ್ ಬಾಸ್ ನೋಡ್ಕೊಂತ ಊಟ ಮಾಡಾಕತ್ತಿದ್ರಿ. ಯಾಕಂದ್ರೆ ನೈಟು ಬಿಗ್ ಬಾಸ್ ನೋಡೋದಿಲ್ಲ ನಾನು. ಯಾಕಂದ್ರೆ ನಮ್ಮ ಮನೆಯವರು ಮುಂಜಾನೆ ಡ್ಯೂಟಿಗೆ ಹೋಗ್ಬೇಕು, ನಾನು ಜಲ್ದಿ ಮುಕ್ಕೋರಿ ಅಂತಂದು ಬಿಗ್ ಬಾಸ್ ನೋಡೋಕೆ ಬಿಡೋದಿಲ್ಲ. ಹಂಗಾಗಿ ನಾವು ಬಿಗ್ ಬಾಸ್ನ ಬೆಳಗ್ಗೆ ನೋಡೋದ್ರಿ. ನೋಡಿರಿ, ನಮ್ಮ ಗಿಲ್ಲಿ ನಿಮಗೆಲ್ಲ ಯಾರು ಇಷ್ಟ? ನಮಗಂತೂ ಗಿಲ್ಲಿ ಅಂದ್ರೆ ಇಷ್ಟ. ಹಂಗಾಗಿ ಗಿಲ್ಲಿ ಸಂಬಂಧನ ಟಿ ವಿ ನೋಡೋದು ನಾವು. ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿಂದು ಲಾಗ್ ಏನಂದ್ರೆ, ಭಾಳ ದಿನ ಆಗಿತ್ತು ಮೀಶೋಲಿದ್ದ ಏನು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದಿಲ್ಲ. ಹಂಗಾಗಿ ಇವತ್ತು 2 ಮೀಶೋಲಿದ್ದ ಪಾರ್ಸಲ್ ಬಂದವ. ಅದೇನಂತಂದು ನೋಡೋಣ. ಎಲ್ಲರೂ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತಂದು ಹೇಳು. ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಿ ಹೋಗಲೇ ಇಲ್ಲರಿ.
ಪ್ರತಿ ಸರಿ ನಾವು ಎಲ್ಲಾದರೂ ಹೋಗ್ತಿದ್ವಿ, ಬಟ್ ಯಾಕೋ ಈ ಸರಿ ಎಲ್ಲಿ ಹೋಗಲಿಲ್ಲ. ಯಾಕಂದ್ರೆ ಮನೆಯವರು ರಜೆ ಇದ್ದಿಲ್ಲ, ಹಂಗಾಗಿ ಎಲ್ಲಿ ಹೋಗಲಿಲ್ಲ ಅವು. ಬನ್ನಿ ಇವಾಗ ಸುಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಿನ್ನ ಏನು ಪಾರ್ಸಲ್ ಬಂದೈತೆ ಅಂತಂದು ನೋಡಮ್ರಿ. ನಾನು ಓಪನ್ ಕೂಡ ಮಾಡಿಲ್ರಿ, ಹಂಗೆ ಐತಿ. ಬನ್ನಿ ಇದು ಏನಂತಂದು ನೋಡೋಣ. ಓ, ನಾನು ಇದು ಬಾಕ್ಸ್ ಐತಲ್ರಿ, ಬಟ್ ಇದು ಬಾಕ್ಸ್, ಇದು ಪ್ಲಾಸ್ಟಿಕ್ ಬಾಕ್ಸ್ ಬರ್ತಲ್ಲ, ನಾನು ಆ ಥರ ಬಾಕ್ಸ್ ಬರ್ತ ಅನ್ಕೊಂಡಿದ್ನೆ. ಆ ಥರ ಆಗಿದ್ರೆ ಆದರೆ ಇದ್ರಾಗ ಇಡ್ಬೋದಾಗಿತ್ತು. ಬನ್ನಿ ಏನಂತ ತೋರಿಸ್ತೀನಿ. ಕಿವಿಯನ್ನು ಆರ್ಡ್ರ್ ಮಾಡಿದ್ನಿ ರೀ ನಾನು. ಇವು ಯಾಕೋ ಮಿಶೋದಾಗ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆದವು ರೀ ಇವು ಕಿವಿಯೇನು. ಮೊನ್ನೆ ನಮ್ಮ ರೇಣುಕಾನು ಇಂಥವು ಆಸೆ ಪಟ್ಟಿದ್ಲು, ಹಂಗಾಗಿ 5 ರೂಪಾಯಿ ಕೊಡ್ರು ಬರ್ತಕ್ಕಿ ಅಂತಿದ್ಲು. ಬಟ್ ನೋಡಿ ಇಷ್ಟೊಂದು ಕಿವಿಯೇನು ಕಲರ್ ಅದಾವ ರೀ. ಮಲ್ಟಿಪಲ್ ಕಲರ್ ಅಂತಾರಲ್ಲ, ಹತ್ರ ಮಲ್ಟಿಪಲ್ ಕಲರ್ ಅದಾವ. ಇವು 12 ಪೀಸ್ ಅದಾವ್ರಿ. 12 ಪೀಸ್ ಅದಾವ. 12 ಪೀಸಿಗೆ ಇದು ಜಸ್ಟ್ ನಾನು ಕೊಟ್ಟಿದ್ದು 60 ರೂಪಾಯಿ ಮಾತ್ರ ಕೊಟ್ಟಿದ್ರಿ. 60 ರೂಪಾಯಿಗೆ ಇಷ್ಟು ಕಿವೇನು ಬಂದವ. ಚೆನ್ನಾಗದವ. ನಾನು ಯಾವ ಥರ ಬರ್ತಾವ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗದವ. ಚಿಕ್ಕ ಮಕ್ಕಳು ಇರ್ತಾವ್ರಿ, ನಮ್ಮ ಸಾನಿ ಅಂತಾರೆ ಇರ್ತಾರಲ್ರಿ, ಅವರಿಗೆ ದಿನ ಒಂದು ಇದು ಕಲರ್ ಡ್ರೆಸ್ ಇದ್ದಾಗ ಈ ಥರ ದಿನ ಒಂದು ಓಲೆ, ಕಲರ್ ಡ್ರೆಸ್ ಇದ್ದಾಗ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಹೋಗ್ತಾರಲ್ಲ, ಆವಾಗ ಈ ಥರ ದಿನ ಒಂದು ವಾರ ಒಂದು ಓಲೆ ಕಳಿಸಿದ್ರೆ ಸ್ಕೂಲ್ನಾಗ ಏನಿದು ದಿನ ಒಂದು ಓಲೆ ಹಾಕ್ಕೊಂಬರ್ತಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಅವ್ರಿಗೆ ಮಕ್ಳಿಗೂ ತುಂಬಾ ಖುಷಿ ಆಗುತ್ತೆ. ನಾವು ಡೈಲಿ ಬೇರೆ ಬೇರೆ ಓಲೆ ಹಾಕ್ಯಂತೀವಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗದ, ಪುಟ್ಟದಾಗಿ ತುಂಬಾ ಚೆನ್ನಾಗದವ. ಬಟ್ಟು ನಂದು ಕಿವಿ ಇದು ಐತಲ್ರಿ, ಇದು ಸ್ವಲ್ಪ ದೊಡ್ಡ ಐತಿ. ಈ ಥರ ಕಿವಿಯನ್ನು ಇಟ್ಕೊಂಡಿನೇ ಇಲ್ಲ ಅನ್ನಂಗೆ ಕಾಣಿಸುತ್ತ. ಬಟ್ಟು ಚೆನ್ನಾಗದವ. ಕಾಲೇಜ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತವೆ. ಯಾಕಂದರೆ ಇಷ್ಟು ಪುಟ್ಟದಾಗಿ ಅದಾವ ನೋಡಿ, ಎಷ್ಟು ಚೆನ್ನಾಗದಾವ. ಆಮೇಲೆ ಕಲರ್ಸ್ ಮಾತ್ರ ಚೆನ್ನಾಗದಾವ, ಎಲ್ಲ ಥರ ಕಲರ್ಸು ಅದಾವ. ಸೇಮ್ ಕಲರ್. ಇದು 1 2 3 4 5 6 9 10 11 12 ಇಲ್ರಿ, ಇವು 24 ಪೀಸ್ ಅದಾವ. ಜಸ್ಟ್ ಅವಾಗ ನಾನು ಫೋನೇ ನೋಡಿದ್ದು, ಇದನ್ನು ಆರ್ಡ್ರ್ ಮಾಡಬೇಕಾದ್ರೆ ನೋಡಿದ್ದು ಜಸ್ಟು 12 ಪೀಸ್ ಅಂತ ಅಷ್ಟೇ ತೋರಿಸಿದ್ರು. 12 ಪೀಸ್ ಇಲ್ಲ, 24 ಪೀಸ್ ಅದಾವ್ರಿ ಇವು. ಇದ್ರಾಗ 12 ಪೀಸ್ ಅದಾವ, ಇದ್ರಾಗ 12 ಪೀಸ್ ಅದಾವ. ಇದೊಂದು ನಮ್ಮ ರೇಣುಕಾನರಿಗೆ ಕೊಟ್ಬಿಡ್ತೀನಿ. ನಮ್ಮ ಸಾವಿತ್ರಿ ನಮ್ಮ ರೇಣುಕಾ ಇಟ್ಕೊಂತಾರೆ. ಇದೊಂದು ನಮ್ಮ ರೇಣುಕಾ ಕೊಡ್ತೀನಿ, ಇದೊಂದು ನಮ್ಮ ಸಾನ್ವಿಗೆ ಇಟ್ಕೊತೀನಿ. ಯಾಕಂದರೆ ನಾನು 6 ಅಷ್ಟೇ ಬರ್ತಾವೆ ಅಂದ್ಕೊಂಡಿದ್ದೆ, ಬಿಟ್ಟು 24 ಅದಾವ. ಚೆನ್ನಾಗದಾವ ನೋಡಿ, ಬೇರೆ ಬೇರೆ ಕಲರ್ಸ್ ಅದಾವ. ಇದ್ರಾಗಿದ್ದ ಕಲರ್ಸ ಇದ್ರಾಗ ಅದಾವ. ಚೆನ್ನಾಗದಾವ. ಇದ್ರದ್ದು ಲಿಂಕ್ ಯಾರಿಗಾದ್ರೂ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. 5 ರೂಪಾಯಿಗೊಂದಾದ್ರೂ ನೋಡ್ರಿ, ಇಲ್ಲಿ 5 ರೂಪಾಯಿಗೊಂದಾದ್ರೂ 5 10 15 20 25 30 35 40 45 45 50 55 60 ರೂಪಾಯಿ. 60 ರೂಪಾಯಿ 12 ಪೀಸಿಗೆ, ಸಾರಿ 12 ಪೀಸಿಗೆ 60 ರೂಪಾಯಿ ಆಯಿತು. ಬಟ್ಟು ಇಲ್ಲಿ ನಾನು ಕೊಟ್ಟಿದ್ದು 68 ರೂಪಾಯಿಗೆ 24 ಪೀಸ್ ಬಂದವ್ರಿ. ನಾನೇ ಲೆಕ್ಕಿ ಅಲ್ರಿ. ಚೆನ್ನಾಗದ. ನಮ್ಮ ಹುಡುಗರಿಗೆ, ನಮ್ಮ ರೇಣುಕಾನರಿಗೆ ತೋರಿಸ್ಬಿಟ್ರಂತೂ ಖುಷಿನ ಪಡ್ತಾರೆ. ನಮ್ಮ ಸಾನ್ವಿ ಬಂದಿಂದ ಇನ್ನೂ ಖುಷಿ ಪಡ್ತಾಳೆ ಆಕಿ.
ಬಟ್ ಆಕಿಗೆ ನಾನು ಬೆಳ್ಳಿ ರಿಂಗ್ ಹಾಕಿನಿ, ಆಗ ಹಂಗಾಗಿ ಆಕಿಗೆ ಜಾಸ್ತಿ ನಾನು ಯಾಕೆ ಕಿವಿಯನ್ನು ಇಡಲ್ಲ, ಯಾಕಂದ್ರೆ ಅದು ರಿಂಗು ಬಿಚ್ಚೋದು ಹಾಕೋದು ಮಾಡ್ತೀವಲ್ಲ, ಅದು ಕಿವಿ ಒಂದು ಸ್ವಲ್ಪ ನೋವು ಅನಿಸುತ್ತೆ. ಹಂಗಾಗಿ ನಾನು ಆಕಿಗೆ ಜಾಸ್ತಿ ಅವೇ ಕಿವಿಯನ್ನ ಇಟ್ಟೀನಿ, ಇನ್ನೊಂದು ಇಷ್ಟು ದಿನ ಹೋಗ್ಲಿ ಅಂತಂದು. ಈಗೆಲ್ಲ ಬಂಗಾರ ಕೊಳ್ಳೋಷ್ಟು ಸಾಧ್ಯತೆ ನಮ್ಮ ಹತ್ರ ಇಲ್ಲ ರೀ, ಯಾಕಂದ್ರೆ ಸಿಕ್ಕಾಪಟ್ಟೆ ರೇಟ್ ಆಗೈತಿ. ಹಂಗಾಗಿ ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ. ನಾನೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಬೇಬಿ ಪಿಂಕ್ ಬರ್ತಲ್ರಿ, ಆ ಥರ ಬೇಬಿ ಪಿಂಕು. ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗೈತೆ. ಇಲ್ಲಿ ಹಾಕೊಂಡಿದ್ದೀನಲ್ಲ ಇದೇ ಬಟ್ಟೆ ಥರನೇ ಐತಿ. ನಾನು ಬಟ್ಟೆ ಇದು ಈಗೆಲ್ಲ ಇದ್ರಾಗ ಬ್ಲ್ಯಾಕ್ ಡ್ರೆಸ್ ಐತ್ರಿ, ಮೊನ್ನೆ ಒಂದು ಬ್ಲ್ಯಾಕ್ ಡ್ರೆಸ್ ತೊಗೊಂಬಂದಿದ್ವಿ. ಇದು ಬಟ್ಟೆ ಈ ಥರ ಇದ್ದಿಲ್ಲ, ಅದು ಇವಾಗ ಇದು ಬರ್ತಲ್ರಿ ಆ ಥರ ಇತ್ತು. ವಾವ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಎಷ್ಟು ಫುಲ್ಲು ಸ್ಲೀವ್ಸ್ ಬರ್ತಿದ್ದು, ಲೆಂತಿ ಆಗೈತಿ, ಫುಲ್ಲು ಲೆಂತ್ ಆಗೈತಿ. ನನಗಂತೂ ಫುಲ್ಲು ಕಾಲು ಕೆಳಗ ಅಷ್ಟೊಂದು ಫುಲ್ಲು ಕ್ಯಾಮ್ರಾ ಇಟ್ಟು ತೋರಿಸ್ತೀನಿ ರೀ ನೋಡಿ, ಫುಲ್ಲು ಕಾಲು ಕೆಳಗ. ಆಮೇಲೆ ಮತ್ತೆ ಇದಕ್ಕೆ ಲೈನಿಂಗ್ಸ್ ಹಾಕೊಟ್ರಿ, ಲೈನಿಂಗ್ನು ಫುಲ್ಲು ಇದು ಡ್ರೆಸ್ ಎಷ್ಟೈತಲ್ಲ ಅಷ್ಟು ಲೈನಿಂಗ್ ಐತಿ. ಇದು ಇದಕ್ಕೆ ನಾನು ಕೊಟ್ಟಿದ್ದು. ಆಮೇಲೆ ಈ ಥರ ಡೋರಿ ಕೂಡ ಸಹ 2 ಡೋರಿ ಕೊಟ್ಟಾರ. ನೋಡ್ರಿ ಎಷ್ಟು ಚೆನ್ನಾಗೈತಿ. ಪಿಂಕ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ, ಅದು ಬೇಬಿ ಪಿಂಕ್ ಐತಿ, ಹಂಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸಾಕತ್ತೈತಿ. ಫುಲ್ಲು ಲೆಂತ್ ಆಗೈತ್ರಿ, ಈ ಥರ ಲೆಂತಿ ಆಗಿದ್ರೆ ಚೆನ್ನಾಗಿ ಅನಿಸ್ತೈತಿ. ನನಗಂತೂ ತುಂಬಾನೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ಟೆ ಮಾತ್ರ ಸೂಪರ್ ಐತಿ. ಇದು ಸಾರಿ ಬರ್ತಲ್ರಿ ಆ ಥರ ಸಾರಿ ಇದು ಸಾರಿ, ಇದು ಸಾರಿ ಥರನೇ ಐತಿ, ಬಟ್ ಇದು ಸಾರಿ ಥರನೇ ಐತಿ ಫುಲ್. ಇದಕ್ಕೆ ನಾ ಕೊಟ್ಟಿದ್ದು ಅವಾಗಲೇ ಹೇಳಿದಿಲ್ರಿ, 436 ರೂಪಾಯಿ ಕೊಟ್ಟಿನಿ. ಚೆನ್ನಾಗೈತಿ. ತೋರಿಸ್ತೀನಿ ನೋಡ್ರಿ ಲೈನಿಂಗ್ ಎಷ್ಟೈತೆ ಅಂತಂದು. ಲೈನಿಂಗ್ ಇಷ್ಟೇ ಕೆಳಗೆ ಇಷ್ಟೇ ಗ್ಯಾಪ್ ಐತಿ, ಅದು ಬಿಟ್ಟು ಫುಲ್ಲು ಲೈನಿಂಗ್ ಐತಿ. ಇದ್ರೊಳಗೆ ನಾವು ಪ್ಯಾಂಟ್ ಹಾಕ್ಯಂದಿಲ್ಲ ಅಂದ್ರೂ ಪ್ಯಾಂಟು ಕಾಣಿಸೋದಿಲ್ಲ, ಹಂಗೆ ವೇರ್ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ಟು ನನಗಂತೂ ತುಂಬಾ ಲಾಂಗ್ ಆಗೈತಿ, ಕೆಳಗೆಲ್ಲ ದರ ಎಳಿತೈತಿ. ಬಟ್ ನೋಡ್ರಿ ಚೆನ್ನಾಗೈತಲ್ಲ, ಈ ಥರ ಟ್ಯಾಗ್ಸ್ ಹಿಂಗಡೆ ಚೆನ್ನಾಗೈತಿ. ಇದ್ರದ್ದು ಲಿಂಕ್ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಚೆನ್ನಾಗೈತಿ. ಅದಕ್ಕೆ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ತಾ ನೋಡೋಣ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.